ಗೋವಾ ಕ್ಯಾಸಿನೋಗಳಲ್ಲಿ ಹವ್ಯಕ ಬೇಟೆ. ಜಿಲ್ಲೆಯ ಸಹಕಾರಿ ಸಂಸ್ಥೆಗಳು ಮಟಾಶ್. ಕ್ಯಾಸಿನೋಗಾಗಿ ಸುಳ್ಳು ಸಾಲ ಮಾಡುವವರ ಹಾವಳಿ. ಕ್ಯಾಸಿನೋ ರೋಗ ಕ್ಯಾನ್ಸರ್ಗಿಂತಲೂ ಭೀಕರ. ಹೀಪನಹಳ್ಳಿ ಸೊಸೈಟಿಯಲ್ಲಿ ಅವ್ಯವಹಾರ ಆಗಲಿಕ್ಕೆ ಗೋವಾ ಚಟವೇ ಕಾರಣನ? ಗೋಳಿ ಸೊಸೈಟಿ ವ್ಯವಹಾರಕ್ಕೂ ಮತ್ತದೇ ಕ್ಯಾಸಿನೋ ಚಟವೇ ಕಾರಣನ? ಕೆಡಿಸಿಸಿ ಬ್ಯಾಂಕ್ ಸುಳ್ಳು ಸಾಲಕ್ಕೂ ಕ್ಯಾಸಿನೋ ಕಾರಣವ? ಪ್ರತಿ ವಾರ ಗೋವಾ ಹೋಗುವ ನಂಗ ನಾಚ್ ಮಾಡುವ ಆ ದೊಡ್ಡ ಜನ ಯಾರು? ಅಮಾಯಕ ಯುವಕರಿಗೆ ಗೋವಾ ಚಟ ಕಲಿಸಿದವರಾರು? ಈಗ ಮನೆಗೆ ಬಿದ್ದ ಬೆಂಕಿ ಆರಿಸುವವರಾರು? ಜೂಜು ಹೆಣ್ಣು ಹೆಂಡದಲ್ಲಿ ತೇಲಿ ಹೋಗುತ್ತಿದ್ದಾರಾ ಯುವ ಜನತೆ? ದಯವಿಟ್ಟು ಕಾಪಾಡಿ ಕಾಪಾಡಿ ಕಾಪಾಡಿ. ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಆಚಾರಿ ನಡೆಸಿದ ವಿಶೇಷ ವರದಿ. ಪ್ರಿಯ ವೀಕ್ಷಕರೇ, ನಿಮ್ಮ ಸ್ನೇಹಿತರು, ನಿಮ್ಮ ಮನೆ ಮಕ್ಕಳು ಯಾರಾದ್ರೂ ಪ್ರತಿ ವಾರ ಗೋವಾ ಹೋಗ್ತಿದಾರಾ? ಹಾಗಾದ್ರೆ ಗಮನಿಸಿ, ಅವರು ನಿಮಗೆ ಗೊತ್ತಿಲ್ಲದೆ ದೊಡ್ಡ ಸಾಲಗಾರರಾಗಿರಬಹುದು. ಅವರೀಗ ಜೂಜು ಹೆಣ್ಣು ಹೆಂಡ ಎಲ್ಲ ಚಟ ಕಲಿತಿರಬಹುದು. ಅವರನ್ನ ಯಾರು ಬ್ಲ್ಯಾಕ್ ಮೇಲ್ ಮಾಡ್ತಿರಬಹುದು. ಸದ್ಯದಲ್ಲೇ ಸಾಲಬಾಧೆ ತಾಳಲಾರದೆ ಊರು ಬಿಡಬಹುದು, ಇಲ್ಲ ಜೀವ ಬಿಡಬಹುದು. ಆತ್ಮೀಯರನ್ನ ಕಳೆದುಕೊಳ್ಳುವ ನೋವು ನಿಮಗೆ ಕಾಡಬಹುದು. ಅವರನ್ನ ಕಾಪಾಡಿ, ಬುದ್ಧಿ ಹೇಳಿ, ಸರಿ ಮಾಡಿ ಪ್ಲೀಸ್. ಪ್ರಿಯ ವೀಕ್ಷಕರೇ, ಈಗ ನಾವು ಹೇಳ ಹೊರಟಿರೋದು ಅತ್ಯಂತ ಸುಂದರ ಆದರೆ ಅಷ್ಟೇ ಭಯಂಕರ ಕ್ರೀಡೆಯೊಂದರ ಕಥನ. ಸಂಪದ್ಭರಿತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಡಿಕೆ ತೆಂಗು ಗೊನೆಗಳು ತೊನೆದಾಡುವ ದೃಶ್ಯ ರಮಣೀಯ. ಅಷ್ಟೇ ಅಲ್ಲ, ಆರ್ಥಿಕ ಮೂಲಧಾತು ಕೂಡ. ಇಂತಹ ಸಂಪದ್ಭರಿತ ಜಿಲ್ಲೆಯ ಕೇಂದ್ರ ಕಾರವಾರದಿಂದ ಕೇವಲ 16 ಕಿಲೋಮೀಟರ್ ದೂರದಲ್ಲಿದೆ ಗೋವಾ ರಾಜ್ಯ. ಹಿಂದೊಮ್ಮೆ ಪೋರ್ಚುಗೀಸರ ವಸಾಹತು ಆಗಿದ್ದ ಈ ಗೋವಾ ಹೀಗೊಮ್ಮೆ ತನ್ನ ರುದ್ರ ರಮಣೀಯ ಸಮುದ್ರ ತೀರಗಳಿಂದ ಆಕರ್ಷಿಸುತ್ತಿತ್ತು. ಅಗ್ಗದ ಮದ್ಯ, ವಿದೇಶಿ ಮದ್ಯ, ಲಲನೆಯರನ್ನೊಳಗೊಂಡ ಬೈನಾ ಬೀಚ್ ಸೇರಿದಂತೆ 10 ಹಲವು ರೆಡ್ ಲೈಟ್ ಏರಿಯಾಗಳು ಇಲ್ಲಿ ಮೋಜು ಮಸ್ತಿ ಪ್ರಿಯರನ್ನ ಚುಂಬಕದಂತೆ ಸೆಳೆದಿತ್ತು. ಅಂದಹಾಗೆ ಪ್ರಿಯ ವೀಕ್ಷಕರೇ, ಈಗ ನಾವು ಹೇಳ್ತಾ ಇರೋದು ಮೋಜಿನ ತಾಣ ಗೋವಾ ಈಗ ಜೂಜಿನ ತಾಣವಾಗಿರೋದ್ರ ಬಗ್ಗೆ. ಗುಣಪಡಿಸಲಾಗದ ಅರ್ಬುದ ರೋಗಕ್ಕಿಂತಲೂ ವೇಗವಾಗಿ ಹಬ್ಬುತ್ತಿರುವ ಗೋವಾ ರಾಜ್ಯ ಪ್ರಾಯೋಜಿತ ಕ್ರೀಡಾ ರೋಗ ಕ್ಯಾಸಿನೋ. ಈ ಕ್ಯಾಸಿನೋದಲ್ಲಿ ಮಿಂದೆದ್ದ ಅದೆಷ್ಟೋ ಜೀವಗಳು ಪರಲೋಕದಲ್ಲಿದ್ರೆ ನೂರಾರು ಮಂದಿ ಭಿಕ್ಷುಕರಾಗಿ ಅಂಡಲಿತಿದ್ದಾರೆ ಅನ್ನೋದು ಅಷ್ಟೇ ಕರುಣಾಜನಕ ಸಂಗತಿ. ಉತ್ತರ ಕನ್ನಡ ಜಿಲ್ಲೆಯ ಘಟ್ಟದ ಮೇಲಿನ ತಾಲೂಕುಗಳಲ್ಲಿ ಅಡಿಕೆ ಎಂಬುದು ಬಂಗಾರ ಎಂದೇ ಕರೆಯಲ್ಪಡುತ್ತದೆ. ವೀಕ್ಷಕರೇ, ದುರಂತವೆಂದ್ರೆ ಈ ಬಂಗಾರ ಕೂಗಳತೆ ದೂರದ ಗೋವಾದ ಕ್ಯಾಸಿನೋ ಅಡ್ಡೆಗಳಲ್ಲಿ ಕರಗ್ತಾ ಇರೋದು. ಒನ್ಸ್ ಅಗೇನ್ ನಾವು ಹೇಳ್ತಾ ಇರೋದು ಇಲ್ಲಿ ಸತ್ಯಾತಿ ಸತ್ಯ. ಎಲ್ಲಕ್ಕಿಂತ ದುರಂತ ಅಂದ್ರೆ ವೀಕೆಂಡ್ ಮಸ್ತಿಗೆ ಗೋವಾದ ಕ್ಯಾಸಿನೋಗಳಲ್ಲಿ ಬೇಟೆಯಾಗುತ್ತಿರೋದು ಹವ್ಯಕ ಮಾಣಿಗಳೇ ಹೆಚ್ಚಿನವರು. ತೋಟಪಟ್ಟಿಯಲ್ಲಿ ಬೆಳೆದ ಬಂಗಾರ ಗೋವಾದ ಕ್ಯಾಸಿನೋಗಳಲ್ಲಿ ಕರಗಿ ಹೋಗ್ತಾ ಇದ್ರೆ ಹಿರಿತಲೆಗಳು ನಮ್ಮ ಮಾಣಿ ಯಾವುದೋ ವ್ಯವಹಾರದಲ್ಲಿ ಲಾಸ್ ಆದ ಎಂದು ತಲೆ ಮೇಲೆ ಕೈ ಹೊತ್ತಿರುವ ಸಂಗತಿಗಳು ಈಗ ಸಾಮಾನ್ಯ ಹಾಗೆ ಮನಕಲುಕುತ್ತವೆ. ವಿಶೇಷವಾಗಿ ಹವ್ಯಕ ಶ್ರೀಮಂತ ಯುವಕರನ್ನೇ ಈ ಗೋವಾ ಕ್ಯಾಸಿನೋ ಕೇಂದ್ರಗಳು ಆಕರ್ಷಿಸುತ್ತಿರೋದು ಅತ್ಯಂತ ಭೀಕರ. ಅಗ್ಗದ ಮದ್ಯ, ಹೆಣ್ಣಿನ ವಾಂಛೆ, ಕಡಲ ತೀರದ ಆಕರ್ಷಣೆಗೆ ಮೊದಲು ಬಲೆ ಬೀಳುವ ಇಂತಹ ಯುವಕರನ್ನೇ ಕ್ಯಾಸಿನೋಗಳಲ್ಲಿ ಟಾರ್ಗೆಟ್ ಮಾಡ್ತಿರೋದು ಅಷ್ಟೇ ಸತ್ಯ. ಇದಕ್ಕಾಗಿಯೇ ಕೆಲವು ಏಜೆಂಟ್ಗಳು ಇಂತಹ ಬಕ್ರಾಗಳ ತಂಡದಲ್ಲಿ ಸಕ್ರಿಯರಾಗಿದ್ದಾರೆ ಎಂಬುದು ವಿಶ್ವಂಬರ ಟಿವಿಗೆ ಕಂಡು ಬಂದ ರೋಚಕ ಸತ್ಯ. ಪ್ರಿಯ ವೀಕ್ಷಕರೇ, ಹೀಗೆ ಒಮ್ಮೆ ಈ ಮಧ್ಯವರ್ತಿಗಳ ಬಲೆಗೆ ಬಿದ್ದ ಆಸಾಮಿ ಮುಂದೆ ತನ್ನೂರಿಗೆ ವಾಪಸ್ಸು ಬರೋದು ನುಣ್ಣಗೆ ಬೋಳಿಸಿಕೊಂಡ ನಂತರವೇ. ಹಿಂದೆ ವಾಣಿಜ್ಯ ಕೇಂದ್ರಗಳಾಗಿ ಹೆಸರು ಗಳಿಸಿದ್ದ ಶಿರಸಿ, ಯಲ್ಲಾಪುರ ತಾಲೂಕುಗಳಲ್ಲಿ ಗೋವಾ ಕ್ಯಾಸಿನೋ ರೋಗ ಅದೆಂತಹ ರೀತಿಯಲ್ಲಿ ಉಲ್ಬಣಗೊಂಡಿದೆ ಎಂದರೆ ಇಲ್ಲಿ ಸೊಸೈಟಿಗಳೇ ಮುಳುಗುತ್ತಲಿವೆ. ವೀಕ್ಷಕರೇ,
ಕೋಟ್ಯಂತರ ವಹಿವಾಟಿನ ಕೆಲ ಸಂಸ್ಥೆಗಳು ಇಂದು ವಿವಾದಕ್ಕೀಡಾಗಿರೋದರ ಹಿಂದಿರುವ ರೋಚಕ ಸತ್ಯ ಅದೇ ಗೋವಾ ಕ್ಯಾಸಿನೋ ಅಂದ್ರೆ ನೀವದನ್ನ ನಂಬಲೇಬೇಕು. ಜಿಲ್ಲೆಯ ಮಧ್ಯವರ್ತಿ ಬ್ಯಾಂಕ್ ಅಧೀನಕ್ಕೆ ಒಳಪಡುವ ಶಿರಸಿ ತಾಲೂಕಿನ ಗೋಳಿ ವ್ಯವಸಾಯ ಸೇವಾ ಸಹಕಾರಿ ಸಂಘ, ಹೀಪ್ನಳ್ಳಿ ವ್ಯವಸಾಯ ಸೇವಾ ಸಹಕಾರಿ ಸಂಘಗಳು ಇಂದು ದಿವಾಳಿ ಅಂಚಿಗೆ ಬಂದು ನಿಂತಿದ್ದು ಒನ್ಸ್ ಅಗೇನ್ ಇದೇ ಗೋವಾ ಕ್ಯಾಸಿನೋ ಕೇಂದ್ರಗಳೆಂದರೆ ನಿಮಗೆ ಅಚ್ಚರಿಯಷ್ಟೇ ಅಲ್ಲ, ಇದು ಸತ್ಯ ಕೂಡ. ಇನ್ನೂ ರೋಚಕ ಅಂದರೆ ಗೋಳಿ ಸಹಕಾರಿಯ ಕಾರ್ಯದರ್ಶಿಯೊಬ್ಬ ತನ್ನ ಸೊಸೈಟಿಗೆ ನಾಮ ತಿಕ್ಕಿದ್ದು ಕೇವಲ 3.5 ಕೋಟಿ ರೂಪಾಯಿ ಮಾತ್ರ. ಇದನ್ನು ಸ್ವತಃ ಪರಾಕ್ರಮಿಯಂತೆ ಕ್ಯಾಸಿನೋದಲ್ಲೇ ಕಳೆದೆ ಎಂದು ಆತ ಹೇಳ್ತಿರೋದು ಕ್ಯಾಸಿನೋ ಎಂಬ ಅರ್ಬುದ ರೋಗದ ಭೀಕರತೆಯನ್ನ ತೆರೆದಿಡುತ್ತದೆ. ಅಷ್ಟೇ ಅಲ್ಲ ವೀಕ್ಷಕರೇ, ಹೀಪ್ನಳ್ಳಿ ಸೊಸೈಟಿಯಲ್ಲಿ ಗುಳುಂ ಆಗಿರುವ 13 ಕೋಟಿ ಕೂಡ ಒನ್ಸ್ ಅಗೇನ್ ಕ್ಯಾಸಿನೋ ಅಡ್ಡೆಗಳಲ್ಲಿ ನಂಗಾ ನಾಚ್ ಆಗಿರುವುದು ಇದೇ ಪ್ರಕರಣದ ಹೊಸ ಟ್ವಿಸ್ಟ್. ಈಗ 2 ಸೊಸೈಟಿಗಳು ಮಕಾಡೆ ಮಲಗಿರುವುದು ಲೇಟೆಸ್ಟ್ ನ್ಯೂಸ್. ಇಷ್ಟೇ ಅಲ್ಲ ವೀಕ್ಷಕರೇ, ಈ ಗೋವಾ ಕ್ಯಾಸಿನೋ ಅಡ್ಡೆಗಳಲ್ಲಿ ಮೈಮರೆತು ನಂಗಾ ನಾಚ್ ಮಾಡಿ ದಿವಾಳಿ ಎದ್ದ ಅದೆಷ್ಟೋ ಕಥೆಗಳು ವಿಶ್ವಂಬರ ಟಿವಿಯ ಗರ್ಭದಲ್ಲಿವೆ. ಅವುಗಳಿಗಾಗಿ ಕಾಯುವ ಸರದಿ ನಿಮ್ಮದು. ಸಂಗ್ರಹಿಸಿ ವಾಸ್ತವವನ್ನು ಬಯಲಿಗೆಳೆಯುವ ಜವಾಬ್ದಾರಿ ನಮ್ಮದು. ಪ್ರಿಯ ವೀಕ್ಷಕರೇ, ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಪ್ರಿಯ ವೀಕ್ಷಕರೇ, ಇದು ಯಾವುದೇ ಸಮುದಾಯ ಅಥವಾ ವ್ಯಕ್ತಿಯ ವಿರುದ್ಧ ಆರೋಪವಲ್ಲ. ಇದು ವಿಶ್ವಂಭರ ಟಿವಿಯ ಕಳಕಳಿ. ಈ ಕುರಿತು ನಿಮ್ಮ ಸಲಹೆ ಸೂಚನೆಗಳನ್ನು 7676832498 ನಂಬರಿಗೆ ವಾಟ್ಸ್ಆಪ್ ಮಾಡಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.